ವೆಲ್ಕಮ್ ಟು ಬೃಂದಾವನ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಬಾರಿ ವಿಶೇಷವಾಗಿ ಬಂದಿರುವಂತಹ ಏಕಾದಶಿ 2025 ಫೆಬ್ರವರಿ ತಿಂಗಳಿನಲ್ಲಿ ಬಂದಿದೆ. ಅಂದರೆ ಈ ಬಾರಿ ಬರುವಂತಹ ಏಕಾದಶಿಯನ್ನ ವಿಜಯ ಏಕಾದಶಿ ಎಂದು ಕರೆಯಲಾಗುತ್ತೆ. ಈ ಏಕಾದಶಿ ದಿನ ಇರುವಂತಹ ಪೂಜೆ ವಿಧಾನ, ಮಹತ್ವ, ಮಂತ್ರಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿಯನ್ನ ವಿಜಯ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ಏಕಾದಶಿ 2025 ಫೆಬ್ರವರಿ 24ನೇ ತಾರೀಕಿನಂದು ಬಂದಿದೆ. ಅಂದರೆ ಇದೇ ಸೋಮವಾರ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತೆ. ಈ ಏಕಾದಶಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಏಕಾದಶಿಯಂದು ವಿಷ್ಣುವನ್ನ ಗೋವಿಂದನ ರೂಪದಲ್ಲಿ ಪೂಜಿಸೋದಕ್ಕೆ ಅಂತಾನೆ ಈ ಒಂದು ದಿನವನ್ನ ಮೀಸಲಾಗಿ ಇಡಲಾಗುತ್ತೆ. ಹಾಗಾಗಿ ಈ ಪವಿತ್ರ ವ್ರತವನ್ನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಆಚರಿಸಲಾಗುತ್ತೆ. ಮೊದಲನೇದಾಗಿ ಫೆಬ್ರವರಿ ತಿಂಗಳಿನ 24ನೇ ತಾರೀಕಿನಂದು ಅಂದರೆ ಸೋಮವಾರ ಬಂದಿರೋದ್ರಿಂದ ಎಂದಿನಂತೆ ಭಕ್ತರು ಏಕಾದಶಿ ವ್ರತವನ್ನ ಆಚರಣೆ ಮಾಡಬೇಕಾಗುತ್ತೆ. ಹಾಗೂ ಈ ಒಂದು ಏಕಾದಶಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನ ಅಂತಿಮ ಸಾಧನೆವೇ ತಾನು ಮೋಕ್ಷವನ್ನ ಪಡೆಯುವಂಥದ್ದು. ತನ್ನ ಉಸಿರು ನಿಂತ ನಂತರ ವೈಕುಂಠ ಧಾಮವನ್ನ ತಲುಪುವಂಥದ್ದು. ಆ ಒಂದು ಉದ್ದೇಶದಿಂದಲೇ ಪ್ರತಿಯೊಬ್ಬರು ಕೂಡ ಈ ಒಂದು ವ್ರತ, ಪೂಜೆ, ವಿಧಾನಗಳು, ಸಿದ್ಧಿಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಭಗವಂತನಿಗೆ ಇನ್ನಷ್ಟು ಹತ್ರವಾಗುವಂತಹ ಆಚರಣೆ ಇದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಫೆಬ್ರವರಿ 24ನೇ ತಾರೀಕಿನಂದು ಈ ಒಂದು ವಿಜಯ ಏಕಾದಶಿಯನ್ನ ಆಚರಿಸಬೇಕಾಗುತ್ತೆ. ಇನ್ನು ಎಂದಿನಂತೆ ನೀವು ಏಕಾದಶಿಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿತ್ವವಾದ ಬಟ್ಟೆಯನ್ನು ತೊಟ್ಟು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಅದನಂತರ ಪ್ರಥಮ ಪೂಜೆಗೆ ಅಧಿಪತಿ ಗಣೇಶನಿಗೆ, ಕುಲದೇವರಿಗೆ, ಗ್ರಾಮದೇವತೆಗೆ, ಲಕ್ಷ್ಮೀನಾರಾಯಣರನ್ನ ವಂದಿಸಿ ಅದಾದ ನಂತರ ಪೂಜೆಯನ್ನು ಆರಂಭಿಸಬೇಕಾಗುತ್ತೆ. ಆದಷ್ಟು ನೀವು ಈ ಒಂದು ಏಕಾದಶಿ ದಿನ ಪೂಜೆಯನ್ನು ಮಾಡುವಾಗ ಹಳದಿ ಬಟ್ಟೆಯನ್ನು ತೊಟ್ಟಿಕೊಂಡರೆ ಬಹಳ ಒಳ್ಳೆಯದು. ಹಾಗೆ ಏಕಾದಶಿ ದಿನ ನೀವು ಸಾಧ್ಯವಾದರೆ ಚಾಪೆಯ ಮೇಲೆ ಮಲ್ಕೊಳ್ಳಿ. ಎಲ್ಲೆಂದರಲ್ಲಿ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಇನ್ನೊಬ್ಬರ ಮನೆಗೆ ಹೋಗೋದು, ಇನ್ನೊಬ್ಬರ ಎಂಜಲನ್ನು ತಿನ್ನುವಂಥದ್ದು ಆ ರೀತಿ ಮಾಡಬೇಡಿ. ಸಾಧ್ಯವಾದಷ್ಟು ಶುಚಿತ್ವದಲ್ಲಿ ಇರುವಂತೆ ನೋಡ್ಕೊಳ್ಳಿ. ಅವತ್ತಿನ ದಿನ ಇಡೀ ದಿನ ಯಾವುದೇ ಬೇಡವಾದ ಕೆಲಸಗಳಿಗೆ ಅಥವಾ ಬೇಡವಾದದ್ದನ್ನು ನೋಡೋ ಬದಲು, ಕೇಳೋ ಬದಲು ವಿಷ್ಣುವಿನ ಸಹಸ್ರನಾಮ ಹೇಳುವಂಥದ್ದು, ತಾಯಿ ಲಕ್ಷ್ಮಿ ಅಷ್ಟೋತ್ತರ ಹೇಳುವಂಥದ್ದನ್ನು ಮಾಡಿಕೊಂಡಲ್ಲಿ ಇನ್ನೂ ಆ 3 ದಿನಗಳ ಕಾಲ ನೀವು ಎಷ್ಟು ನಾರಾಯಣನನ್ನು ಜಪಿಸ್ತೀರೋ ಅಷ್ಟೇ ಈ ಏಕಾದಶಿ ವ್ರತದ ನಿಮಗೆ ಫಲ ದೊರಕುತ್ತೆ. ಹಾಗೆ ಈ ವಿಜಯ ಏಕಾದಶಿ ಪ್ರಾರಂಭವಾಗುವಂಥದ್ದು 2025 ಫೆಬ್ರವರಿ 23ರಂದು ಭಾನುವಾರ ಮಧ್ಯಾಹ್ನ 1:55ರಿಂದ 2025 ಫೆಬ್ರವರಿ 24 ಸೋಮವಾರ 1:44ರವರೆಗೆ ಇರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, 23 ಭಾನುವಾರ ಮಧ್ಯಾಹ್ನ 1:55ರಿಂದ ಸೋಮವಾರ 1:44ರವರೆಗೆ ಇರುತ್ತೆ ಮಧ್ಯಾಹ್ನ. ಹಾಗಾಗಿ ಈ ಸಮಯವನ್ನು ಪೂರ್ಣವಾಗಿ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಈ ಒಂದು ವಿಜಯ ಏಕಾದಶಿಯನ್ನು ಪಾರಾಯಣ ಮಾಡುವಂತಹ ಸಮಯ ಮಂಗಳವಾರ ಬೆಳಗ್ಗೆ 6:50ರಿಂದ 9:07ರ ಒಳಗೆ ಈ ಒಂದು ಏಕಾದಶಿ ವ್ರತವನ್ನು ನೀವು ಮುಗಿಸಬೇಕಾಗುತ್ತೆ. ಹಾಗೆ ಏಕಾದಶಿಯ ದಿನ ನೀವು ಮರೆಯದೆ ತುಪ್ಪದ ದೀಪವನ್ನು ನಿಮ್ಮ ಕೈಯಲ್ಲಿ ಆದಲ್ಲಿ ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗುತ್ತೆ. ಅದೇ ರೀತಿ ವಿಷ್ಣು ಅಲಂಕಾರ ಪ್ರಿಯನಾಗಿರ್ತಾನೆ. ನಿಮ್ಮ ಕೈಲಾದಷ್ಟು ಆತನಿಗೆ ಅಲಂಕಾರವನ್ನು ಮಾಡಿ, ಸಿಹಿ ತಿಂಡಿಗಳನ್ನು ಮಾಡಿ, ತುಳಸಿಯನ್ನು ಇಡದೆ ಯಾವುದೇ ಕಾರಣಕ್ಕೂ ವಿಷ್ಣುವಿಗೆ ಪೂಜೆಯನ್ನು ಮಾಡಿದರೆ ಅದು ಶ್ರೀಮನ್ನಾರಾಯಣನಿಗೆ ತಲುಪೋದಿಲ್ಲ. ಹಾಗಾಗಿ ಒಂದು ದಳ ತುಳಸಿಯನ್ನು ಇಟ್ಟು ಸಿಹಿ ತಿಂಡಿಗಳನ್ನು ಮಾಡಿ ಆತನಿಗೆ ಅಲಂಕಾರವನ್ನು ಮಾಡಿ, ನೀವು ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಹಳದಿ ಹೂವನ್ನು ದೇವರಿಗೂ ಅರ್ಪಿಸಿ ನೀವು ಕೂಡ ಸಾಧ್ಯವಾದಲ್ಲಿ ಹಳದಿ ಬಟ್ಟೆಯನ್ನು ತೊಟ್ಟು ಪೂಜೆಯನ್ನು ಮಾಡಿ. ಹಾಗೆ ಈ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವಿಸುವಂತಿಲ್ಲ. ಅನ್ನದ ರೂಪದಲ್ಲಿ ಮಾಡಿದಂಥ ಯಾವುದೇ ಆಹಾರವನ್ನು ನೀವು ಸೇವನೆ ಮಾಡುವಂತಿಲ್ಲ. ಒಂದು ವೇಳೆ ನಿಮಗೇನಾದರೂ ಅನಾರೋಗ್ಯದ ಸಮಸ್ಯೆ ಇದ್ದಲ್ಲಿ, BP, ಶುಗರ್ ಆ ರೀತಿ ಇದ್ದಲ್ಲಿ ದಯವಿಟ್ಟು ನೀವು ಉಪವಾಸವನ್ನು ಮಾಡೋಗಿಲ್ಲ. ನೀರನ್ನು ಸ್ವೀಕರಿಸಬೇಕು. ಹಾಗೆ ನೀವು ಹುಷಾರಿಲ್ಲ ಆ ಥರ ಇರುವಂಥವ್ರು ಹಾಗೆ ಹಾಲನ್ನು ಸ್ವೀಕರಿಸಬೇಕಾಗುತ್ತೆ. ಹಣ್ಣುಗಳನ್ನು ಕೂಡ ನೀವು ಬೇಕಾದಲ್ಲಿ ಸ್ವೀಕರಿಸಬಹುದು. ಅದನ್ನು ಬಿಟ್ಟು ಯಾವುದೇ ರೀತಿ ಮಾಂಸಾಹಾರ ಹಾಗೂ ಅನ್ನವನ್ನು ಸೇವಿಸುವಂತಿಲ್ಲ. ಹಾಗೆಯೇ ಮುಖ್ಯವಾಗಿ ಇವತ್ತಿನ ದಿನ ನಿಮಗೆ ಸಾಧ್ಯವಾದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.